ಸಿಐಟಿಯು ನೇತೃತ್ವದ ಅಖಿಲ ಭಾರತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಒಕ್ಕೂಟ ಸ್ಥಾಪನೆಯಾದ ದಿನ ಇದು. 1991 ಜನವರಿ 6ರಂದು ಸ್ಥಾಪನೆಯಾದ ಈ ಸಂಘಟನೆಯು ದೇಶದ ಎಲ್ಲಾ ರಾಜ್ಯಗಳಲ್ಲಿಯೂ ಅಂಗನವಾಡಿಗಳ ಉಳಿವಿಗಾಗಿ ಹೋರಾಟಗಳನ್ನು ನಡೆಸುತ್ತಿದೆ. ಕರ್ನಾಟಕದಲ್ಲಿ ಇಂದು ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಹಾಗೂ ಕಾರ್ಯಕರ್ತೆಯರ ಮನೆಗಳಲ್ಲಿ ಅಂಗನವಾಡಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಚಳುವಳಿ ಹುಟ್ಟಿರುವ ಕುರಿತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯ ನಾಯಕರು ಜನಶಕ್ತಿ ಮೀಡಿಯಾ ಜೊತೆ ಮಾತನಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಅಖಿಲ ಭಾರತ ಮಟ್ಟದ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಇಂದಿಗೆ 34 ವರ್ಷ ತುಂಬಿ 35 ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿದಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಾಮ್ರೇಡ್ ವಿಮಲಾ ರಣದೇವಿಯವರು ಈ ಸಿಐಟಿವಿನ ಅಡಿಯಲ್ಲಿ ಕೆಂಬಾವುಟದ ನೇತೃತ್ವದ ಒಳಗಡೆ 1975ರಲ್ಲಿ ಪ್ರಾರಂಭವಾಗಿರುವಂಥ ICDS ಯೋಜನೆ, ಆವತ್ತಿಗೆ ICDS ಪ್ರಾರಂಭ ಆದಾಗ ಇವತ್ತೇನು ಕೆಲಸಗಳಿದ್ವೋ ಇದಕ್ಕಿಂತ ಅತ್ಯಂತ ದೊಡ್ಡ ಪ್ರಮಾಣದ ಇನ್ನೊಂದಷ್ಟು ಹೆಚ್ಚು ಕೆಲಸಗಳು ಆವತ್ತು ಇದ್ದವು. ಸೊ ಆವತ್ತು ಅಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು ಕೂಡ ಅಂಗನವಾಡಿ ಕಾರ್ಯಕರ್ತೆಗೆ ಇದು 125 ರೂಪಾಯಿ ಮತ್ತು ಸಹಾಯಕಿಗೆ 75 ರೂಪಾಯಿ ಕೊಡ್ತಾ ಇದ್ದಂಥ ದಿನಗಳವು. ಮತ್ತು ಅಷ್ಟೇ ಅಲ್ಲದೆ ಆಹಾರದ ಪದಾರ್ಥಗಳನ್ನು ತಲೆ ಮೇಲೆ ಹೊತ್ಕೊಂಡು ಬಂದು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಂಚಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಮತ್ತು ಹಾಗೆಯೇ ಪಲ್ಸ್ ಪೋಲಿಯೋ ಈ ಥರದ ಹಲವು ಥರದ ಕಾರ್ಯಕ್ರಮಗಳನ್ನು ಅಂಗನವಾಡಿ ಕಾರ್ಯಕರ್ತರನ್ನೇ ನಡೆಸಬೇಕಾಗಿತ್ತು. ಸೊ ಇಷ್ಟೆಲ್ಲ ಕೆಲಸಗಳ ಒತ್ತಡ ಮಧ್ಯದಲ್ಲಿ ಅತ್ಯಂತ ನಿಕೃಷ್ಟ ಗೌರವಧನಕ್ಕೆ ದುಡಿತಾ ಇದ್ದಂಥ ಹೆಣ್ಣುಮಕ್ಕಳನ್ನು ಕಾಮ್ರೇಡ್ ವಿಮಲಾ ರಣದೇವಿಯವರು ಸಂಘಟನೆ ಮಾಡಿ ಇವತ್ತು ಈ ಚಳುವಳಿಯನ್ನು ಒಂದು ಬಲಿಷ್ಠಗೊಳಿಸಲಿಕ್ಕೆ ಒಂದು ಬುನಾದಿಯನ್ನು ಹಾಕಿದ್ದಾರೆ. ಆ ದಿನವನ್ನು ಇವತ್ತು ನಾವು ನೆನೆಸ್ಕೊಳ್ತಾನೆ ಈ ಒಂದು ಸಂಘಟನೆ ನಮಗೆ ಕೇವಲ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಸವಲತ್ತುಗಳಿಗಾಗಿ ಅಷ್ಟೇ ಅಲ್ಲದೇ ಈ ಯೋಜನೆಯನ್ನು ಬಲಿಷ್ಠಪಡಿಸಲಿಕ್ಕೆ ಹಲವು ಸ್ವರೂಪದ ಹೋರಾಟಗಳನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಒಳಗಡೆ ICDS ಅಂತ ಹೇಳುವಾಗ ನಮಗೆ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲ ಕೆಲಸಗಳನ್ನು ಕೂಡ ICDS ಯೋಜನೆಯ ಭಾಗವಾಗಿಯೇ ರೂಪೀಕರಿಸಲಾಗಿತ್ತು. ಸೊ ಅದನ್ನು ಫೈಟ್ ಮಾಡ್ತಾ ಇವತ್ತು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದನ್ನೇ ಒಂದು ಪ್ರತ್ಯೇಕ ಅಸ್ತಿತ್ವವನ್ನಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಆಶಾ ವರ್ಕರ್ಸ್ ನಮ್ಮ ಕೆಲಸವನ್ನು ಪಲ್ಸ್ ಪೋಲಿಯೋ ಮತ್ತು ಮಕ್ಕಳ ಆರೋಗ್ಯದ ತಪಾಸಣೆ ಈ ಥರದ ಕೆಲಸಗಳು ಅವರಿಗೆ ಹ್ಯಾಂಡ್ ಓವರ್ ಆಗಿದ್ದಾವೆ. ಮತ್ತು ಹಾಗೆಯೇ ಇದು ಶಿಕ್ಷಣ ಇಲಾಖೆಯ ಕೆಲಸ ಮತ್ತು RDPR ಸಮಾಜ ಕಲ್ಯಾಣ ಇಲಾಖೆಯ ಕೆಲಸಗಳು ಕೂಡ ಪ್ರತ್ಯೇಕಗೊಂಡು ಇವತ್ತು ICDS ಅಂಡರಲ್ಲಿ 6 ತಿಂಗಳಿಂದ 6 ವರ್ಷದ ಮಕ್ಕಳು ಏನಿದ್ದಾರೆ ಆ ಮಕ್ಕಳನ್ನು ಕೇಂದ್ರೀಕರಿಸಿ ಇವತ್ತು ಕೆಲಸ ಮಾಡಿ ಇವತ್ತು ದೇಶದ ಮಕ್ಕಳ ಮರಣ ದರ, ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಿದೆ. ಮತ್ತು ಅಷ್ಟೇ ಅಲ್ಲದೇ ನಾವಿವತ್ತು ಕೇಳ್ತಾ ಇರೋದು ಈ ICDS ಯೋಜನೆಯನ್ನು ಮತ್ತಷ್ಟು ಮೇಲ್ದರ್ಜೆಗೆ ಏರಿಸಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ 3ರಿಂದ 6 ವರ್ಷದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಒಂದು ಖಾಸಗಿ ಕಾನ್ವೆಂಟ್ಗಳಲ್ಲಿ ಶಿಕ್ಷಣ ಸಿಗುತ್ತೋ ಆ ರೀತಿಯ ಶಿಕ್ಷಣಗಳು ಇಲ್ಲಿ ಸಿಗಬೇಕು. ಮತ್ತು ನಮ್ಮ ಕೇಂದ್ರಕ್ಕೆ ಬರುವಂಥ ತಾಯಂದಿರಿಗೆ ಮತ್ತು ಗರ್ಭಿಣಿಯರಿಗೆ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳ ಗುಣಮಟ್ಟ ಸುಧಾರಿಸಬೇಕು. ಸೊ ಹಾಗಾಗಿ ಅದರ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಬೇಕು ಮತ್ತು ಮಕ್ಕಳಿಗೂ ಕೂಡ ಸಂಪೂರ್ಣ ಆಹಾರವನ್ನು ಕೊಡಬೇಕು. ಅಂಗನವಾಡಿ ಕೇಂದ್ರಗಳು ಕೂಡ ಒಂದು ರೀತಿಯಲ್ಲಿ ಶಿಶು ಮಂದಿರಗಳಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡ್ತಾನೆ ICDS ಯೋಜನೆಯನ್ನು ಇವತ್ತು ಕಾಯಂ ಮಾಡಬೇಕು ಮತ್ತು ICDS ಯೋಜನೆ ಒಂದು ಕಾಯ್ದೆ ಸ್ವರೂಪವನ್ನು ಪಡಿಬೇಕು ಅಂತಕ್ಕಂಥ ಹಲವು ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಕೂಡ ನಾವು ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಸೊ ಈ ಎಲ್ಲ ಹೋರಾಟಗಳಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಮತ್ತಷ್ಟು ಒಂದು ಸಂಘಟಿತರಾಗಿ ಐಕ್ಯ ಚಳುವಳಿ ಒಟ್ಟಿಗೆ ಅವರು ಬರ್ತಾರೆ. ಮತ್ತು ಹಾಗೆಯೇ ನಮ್ಮ ರಾಜ್ಯದ ದೇಶದ ತಾಯಂದ್ರೂ ಕೂಡ ಈ ಚಳುವಳಿಯನ್ನು ಒಂದು ಪ್ರೋತ್ಸಾಹಿಸಲಿ. ಅದರ ಮುಖಾಂತರವಾಗಿ ನಾವು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಮಗುವನ್ನು ತಾಯಿಯನ್ನು ಉಳಿಸ್ಲಿಕ್ಕೆ ಬೇಕಾದಂಥ ಕೆಲಸವನ್ನು ಜಂಟಿಯಾಗಿ ಮಾಡೋಣ ಅಂಥೇಳಿ ಮತ್ತು ಈ ಒಂದು ಐಫಾ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ನಾನು ರಾಜ್ಯ ಸಮಿತಿಯ ಪರವಾಗಿ ಮತ್ತು ಅಖಿಲ ಭಾರತ
ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಕರ್ನಾಟಕದಲ್ಲಿ ಕೂಡ ಇವತ್ತು ಸಂಘವನ್ನು ಕಟ್ಟಿ 27ನೇ ವರ್ಷಕ್ಕೆ ಕೂಡ ನಾವು ಕಾಲಿಟ್ಟಿದ್ದೇವೆ. ಇಡೀ ದೇಶದಲ್ಲಿ 7,076 ಯೋಜನೆಗಳು ಇವತ್ತು ಇದೆ. 14 ಲಕ್ಷ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಈ ಯೋಜನೆ 14 ಲಕ್ಷ ಅಂಗನವಾಡಿ ಕೇಂದ್ರಗಳಲ್ಲಿ 28 ಲಕ್ಷ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಈ ಯೋಜನೆ ಅಡಿಯಲ್ಲಿ ದುಡಿತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಇವತ್ತು ಈ ಒಂದು ಸಂಘಟನೆ ಆದ ನಂತರದಲ್ಲಿ ನಿರಂತರವಾಗಿ ಯಾವುದೇ ಕಾನೂನು ಇಲ್ಲದೆ ದುಡಿತಾ ಇದ್ದಂಥ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರನ್ನ ಸಂಘಟನೆ ಒಳಗಡೆ ತರೋದ್ರ ಮೂಲಕವಾಗಿ ಹೋರಾಟದಿಂದ ಇವತ್ತು 11,500 ರೂಪಾಯಿ ಗೌರವಧನವನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅಂಗನವಾಡಿ ಕೇಂದ್ರಗಳಲ್ಲೇ LKG UKGಯನ್ನು ಮಾಡಬೇಕು ಅನ್ನೋದು ಒಂದು ಆದೇಶವನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಗ್ರಾಜ್ಯುಯಿಟಿ ಹೋರಾಟವನ್ನು ಮಾಡಿ ಐತಿಹಾಸಿಕವಾದಂತಹ ಹೋರಾಟವನ್ನು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಗೆ ಗ್ರಾಜ್ಯುಯಿಟಿನ ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇಡಿಗಂಟನ್ನು ಕೊಡಲಿಕ್ಕೆ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಧ್ಯ ಆಗಿದೆ. ಇದೇ ರೀತಿ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡ ಹಾಗೆ ಹಲವಾರು ಸೌಲಭ್ಯಗಳನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ. 1975ರಲ್ಲಿ ಯೋಜನೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ 50 ವರ್ಷಗಳು ICDSಗೆ ಈ ವರ್ಷ ಪೂರ್ತಿ 50ನೇ ವರ್ಷದ ಆಚರಣೆಯನ್ನು ಕೂಡ ಮಾಡಲಿಕ್ಕೆ ಆಗೋದ್ರ ಮೂಲಕವಾಗಿ ಸಂಘಟನೆಯನ್ನು ನಾವು ಬಲಗೊಳಿಸ್ಕೊಳ್ತಾನೆ ಅವರ ಬೇಡಿಕೆಯನ್ನು ಒತ್ತಾಯವನ್ನು ಸರ್ಕಾರದ ಮುಂದೆ ಮಾಡ್ತಾ ಇದ್ದೇವೆ. ಇವತ್ತು ಇಡೀ ಏನು ಐಫಾ 35ನೇ ಜನ್ಮ ದಿನಾಚರಣೆ ಇದೆ. ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಸ್ಟರ್ಗಳನ್ನು ಹಚ್ಚೋದ್ರ ಮೂಲಕವಾಗಿ ತಾಯಂದ್ರು ಮತ್ತು ಮಕ್ಕಳ ಮಧ್ಯೆ ಅಂಗನವಾಡಿ ಚಳುವಳಿ ಹುಟ್ಟು ಬಂದ ಒಂದು ಇದನ್ನು ಹಾದಿಯನ್ನು ಇವತ್ತು ಅವರ ಮಧ್ಯೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕೇಕನ್ನು ಕಟ್ ಮಾಡೋದ್ರ ಮೂಲಕವಾಗಿ ಇವತ್ತು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಅವ್ರ ಮನೆ ಮೇಲ್ಗಡೆ CITUನ ಧ್ವಜಾರೋಹಣವನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಐತಿಹಾಸಿಕವಾದ ಒಂದು ಕಾರ್ಯಕ್ರಮವನ್ನು ಮೊದಲಾಗಿ ಕರ್ನಾಟಕದಲ್ಲಿ ಈ ಬಾರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲರೂ ಕೂಡ ಬಹಳ ಸಂತಸದಿಂದ ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಒಂದು ಅರ್ಜಿಯನ್ನು ಕೂಡ ಹಾಕಲಿಕ್ಕೆ ಇದ್ದಾರೆ. ಈಗಾಗಲೇ ILC ಅಂದರೆ ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸನ್ನು ಜಾರಿ ಮಾಡಬೇಕು. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಗುಜರಾತ್ ಹೈಕೋರ್ಟ್ ನೀಡಿದ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದ ರೀತಿಯಾಗಿ ದೇಶದ ಎಲ್ಲ ಕಾರ್ಯಕರ್ತೆ ಸಹಾಯಕಿಗೆ ಗ್ರಾಜ್ಯುಯಿಟಿಯನ್ನು ಜಾರಿ ಮಾಡಬೇಕು. ಮತ್ತು ಗುಜರಾತ್ ಹೈಕೋರ್ಟ್ ಇವಾಗ ಏನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ಪ್ರಕಾರವಾಗಿ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು 3 ಮತ್ತು 4ನೇ ದರ್ಜೆ ನೌಕರರಾಗಿ ಗುರುತಿಸಬೇಕು ಅನ್ನೋದನ್ನ ಪ್ರಮುಖವಾದ ಒತ್ತಾಯವನ್ನು ಮಾಡ್ತಾ, ಮತ್ತು ಕನಿಷ್ಠ ಕೂಲಿಯನ್ನು 50 ವರ್ಷ ಯೋಜನೆಯಲ್ಲಿ ದುಡಿದಂಥ ಕಾರ್ಯಕರ್ತೆ ಸಹಾಯಕಿಯರಿಗೆ ಕನಿಷ್ಠ ಕೂಲಿಯನ್ನು ಜಾರಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಅರ್ಜಿಯನ್ನು ರಾಷ್ಟ್ರಪತಿಗಳಿಗೆ ಹಾಕ್ತಾ ಇದೆ. ಎಲ್ಲ ಕೇಂದ್ರದಿಂದ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಅರ್ಜಿಯನ್ನು ತುಂಬಿ ಜನವರಿ 10ನೇ ತಾರೀಕು ಸರ್ಕಲ್ ವಾರಾಗಿ ರಿಜಿಸ್ಟರ್ ಪೋಸ್ಟನ್ನು ರಾಷ್ಟ್ರಪತಿಗಳಿಗೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಂಗನವಾಡಿ ಸಂಘಟನೆಯನ್ನು ಬಲಗೊಳಿಸೋದ್ರ ರೂಪವಾಗಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಅವರ ಸೌಲಭ್ಯವನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಇದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಚಳುವಳಿಯನ್ನು ಸ್ಟ್ರೆಂಥೆನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ.